ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ. ಯಾರಿಗ್ ಕೊಡೋದು ಯಾರಿಗ್ ಬಿಡೋದು ಅನ್ನೋದು. ಸಿಎಂ ಸಭೆಯ ಬಳಿಕವೂ ಕೂಡ ಮೇಟಿ ಕುಟುಂಬದಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಬಿಕ್ಕಟ್ಟು ಮುಂದುವರೆದಿದೆ. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಕೊಟ್ರೆ ಬಂಡಾಯ ಹೇಳೋದು ಗ್ಯಾರಂಟಿ, ಅದು ಬಿಜೆಪಿಗೆ ಪ್ಲಸ್ ಆಗಬಹುದು. ಇವತ್ತು ನಾಮಪತ್ರವನ್ನ ಮಹಾದೇವಿ ಮೇಟಿ ಸಲ್ಲಿಸ್ತಾರೆ. ಅವರ ಕುಟುಂಬದೊಳಗಡೆ ಟಿಕೆಟ್ ನಮಗ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಂಡಾಯ ಎದ್ದು ನಾಮಪತ್ರವನ್ನ ಮಹಾದೇವಿ ಸಲ್ಲಿಸಿದ್ರೆ ಇಲ್ಲಿ ಮಲ್ಲಿಕಾರ್ಜುನ ಮೇಟಿ ಅವ್ರ ಕತೆ, ಇವರಿಗೆ ಕೊಟ್ರೆ ಅವರು, ಅವ್ರಿಗೆ ಕೊಟ್ರೆ ಇವರು. ಈ ನಿಟ್ಟಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಟುಂಬದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರಣದಿಂದಾಗಿ ಮೇಟಿ ಕುಟುಂಬದವರ ಜೊತೆಗೆ ಒಂದು ಸಭೆ ಮಾಡಿದ್ರು. ಆದ್ರೆ ಅಲ್ಲಿ ಒಮ್ಮತ ಮೂಡಿರಲಿಲ್ಲ. ಹೀಗಾಗಿ ಮಹಾದೇವಿ ಮೇಟಿಯವರು ಕೂಡ ನನಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇತ್ತ ಮಲ್ಲಿಕಾರ್ಜುನ ಮೇಟಿ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಮುಂದುವರೆದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಹಾದೇವಿ ಬಂಡಾಯದ ಸಭೆಯನ್ನ ನಡೆಸಿ ಒಮ್ಮತದಿಂದ ಇರುವಂತೆ ಸಿಎಂ ಸೂಚಿಸಿ ಕಳಿಸಿದ್ರು. ಇದಕ್ಕೆ ಅವರು ಒಪ್ಪಲಿಲ್ಲ. ಕೊನೆಯ ಪುತ್ರಿ ಮಹಾದೇವಿ, ಮೇಟಿಯವರ ಕೊನೆಯ ಪುತ್ರಿ, ಇವತ್ತು ನಾಮಪತ್ರವನ್ನ ಸಲ್ಲಿಸೋದಾಗಿ ಮಹಾದೇವಿ ಅವರು ಹೇಳಿದ್ದಾರೆ. ಇದೆಲ್ಲವೂ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬಾಗಲಕೋಟೆಯ ಉಪಚುನಾವಣೆಯ ಕಣ ಕಾವೇರ್ತಾ ಇರೋ ಹಂಗೆ ಈಗ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವಂತ ಈ ಟಿಕೆಟ್ ಫೈಟ್ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಸಿದ್ದು, ಮಹಾದೇವಿ ಮೇಟಿ ಹಾಗೆ ಮಲ್ಲಿಕಾರ್ಜುನ ಮೇಟಿ ಯಾರಿಗೆ ಟಿಕೆಟ್ ಸಿಗಬಹುದು? ಮಹಾದೇವಿ ಮೇಟಿ ಅವರಿಗೆ ಟಿಕೆಟ್ ಸಿಗದೆ ಇದ್ರೆ ಮುಂದಿನ ನಡೆ ಏನವರದ್ದು? ಮುಖ್ಯಮಂತ್ರಿಗಳು ಏನಂತೇಳಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ? ರಂಜಿತ್, ಈಗಾಗಲೇ ಏನು ಬಾಗಲಕೋಟೆ ಉಪಚುನಾವಣೆ ಒಂದು ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಏನು HY ಮೇಟಿ ಅವರಿಗೆ ಇಬ್ಬರು ಪುತ್ರರು ಮತ್ತು ಇಬ್ಬರು ಪುತ್ರಿಯರು ಇದ್ದಿರೋದ್ರಿಂದ 4 ಜನರು ಕೂಡ ಪೈಪೋಟಿಯಲ್ಲಿದ್ರು. ಅದೇ ರೀತಿಯಾಗಿ ಆ ಪೈಪೋಟಿ ಮುಂದುವರೆದು ಸಾಕಷ್ಟು ಏನು ಜನರಲ್ಲಿ ಗೊಂದಲ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಏನು ಜಿಲ್ಲಾ ಒಂದು ಕಾಂಗ್ರೆಸ್ ಕಮಿಟಿಯವರು ಕೂಡ ಸಾಕಷ್ಟು ಅದನ್ನ ಕ್ಷಮನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೂ ಅದು ಕೈಮೀರಿ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ಸಿಎಂ ಸಿದ್ದರಾಮಯ್ಯನವರು ಕೂಡ 4 ಜನರನ್ನ ಬೆಂಗಳೂರಿಗೆ ಕರೆಸಿ ಮಾತನಾಡುವಂತ ಕೆಲಸ ಮಾಡಿದ್ರು. ಮಾತನಾಡುವಂತ ಕೆಲಸದಲ್ಲಿಯೂ ಕೂಡ ಸಕ್ಸೆಸ್ ಆಗಿಲ್ಲ. ಹೀಗಾಗಿ ಇನ್ನೂ ಕೂಡ ಟಿಕೆಟ್ ಫೈಟ್ ಮುಂದುವರೆದಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಕೊನೆಯ ಪುತ್ರಿ ಮಹಾದೇವಿ ಮೇಟಿ ಅವರು ಇವತ್ತಿನ ದಿವಸ ಅಂತ ಸಿಎಂ ಅವರು ಹೇಳಿದ್ದಾರೆ. ಹಾಗೇನೆ ನನಗೇ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಒತ್ತಾಯವಾಗಿ ಈಗಾಗಲೇ ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂದೆ ಏನು ದಿನಾಂಕವನ್ನು ಕೂಡ ಹೇಳಿದ್ರು, ನಾನು 20ನೇ ತಾರೀಕಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ, ಜೊತೆಗೆ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಇವತ್ತೇ ನಿಮ್ಮ ಒಂದು ಮೇಟಿ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸೀಟ್ ಫೈನಲ್ ಮಾಡ್ತೀವಿ, ನೀವೆಲ್ಲ ಸೈಲೆಂಟ್ ಆಗಿರ್ಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಿಎಂ ಅವರು ಹೇಳಿದ್ರು. ಆ ಪ್ರಕಾರ ಇವತ್ತು 11-12 ಗಂಟೆ ತನಕ ಕಾಯ್ತೀನಿ, ಕಾದ್ಮೇಲೆ ನಾವು ಮುಂದೆ ನನ್ನ ಹೆಜ್ಜೆಯನ್ನು ನಾನು ಇಡ್ತೀನಿ ಅನ್ನುವಂತ ಮಾತನ್ನು ಈಗಾಗಲೇ ಮಹಾದೇವಿ ಮೇಟಿ ಅವರು ಹೇಳಿದ್ದಾರೆ. ಆದ್ರೆ ಒಟ್ಟಿನಲ್ಲಿ ಈ ಕಗ್ಗಂಟಾದ ಕಾಂಗ್ರೆಸ್ ಟಿಕೆಟಿನ ಒಂದು ಕಲಹದಲ್ಲಿ ಸಾಕಷ್ಟು ಸಾರ್ವಜನಿಕರು ಕೂಡ ಗೊಂದಲದಲ್ಲಿ ಯಾರಿಗಾಗತ್ತೋ ಅನ್ನುವಂತ ಒಂದು ಗೊಂದಲದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಸಿದ್ದು. ಇತ್ತ ಬಾಗಲಕೋಟೆಯ ಕತೆ ಹೀಗಾದ್ರೆ ಕಾಂಗ್ರೆಸ್ ಪಾಳೆಯಕ್ಕೆ ದಾವಣಗೆರೆದು ಕೂಡ ಇದೇ ಟೆನ್ಷನ್. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಇನ್ನೂ ಕೂಡ ಕಾಂಗ್ರೆಸ್ ಘೋಷಿಸಿಲ್ಲ. ಉಪಚುನಾವಣೆಗೆ ಸಮರ್ಥ ಶಾಮನೂರು ಅವರು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಇತ್ತ ಅಲ್ಪಸಂಖ್ಯಾತ ಮತಗಳು ನಮಗೆ ಈ ಬಾರಿ ನಮ್ಮ ನಾಯಕನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಇಲ್ಲಿವರೆಗೂ ಕೂಡ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡು ಬಂದಿದ್ವಿ, ಈಗ ಅವರ ಕುಟುಂಬದವರಿಗೆ ಮುಂದುವರಿಸುವ ಬದಲು ನಮ್ಮ ಸಮುದಾಯದವರನ್ನ ಪರಿಗಣಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಸೋದಕ್ಕೆ ಇದರ ನಡುವೆ ಸಮರ್ಥ ಶಾಮನೂರು ಈಗ ಮುಂದಾಗಿದ್ದಾರೆ. ಟಿಕೆಟ್ ಘೋಷಣೆಗೂ ಮೊದಲೇ ಸಮರ್ಥ ನಾಮಪತ್ರವನ್ನ ಸಲ್ಲಿಸ್ತಾರ? ಟಿಕೆಟ್ ಸಿಗದೇ ಇದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರ? ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಟಿಕೆಟ್ ಘೋಷಿಸಿದ್ರೆ ಬಿ ಫಾರಂ ಜೊತೆ ಮತ್ತೆ ನಾಮಪತ್ರವನ್ನ ಸಲ್ಲಿಸುವಂತ ತೀರ್ಮಾನ ಅವರದ್ದಾಗಿದೆ. ಸಮರ್ಥ ಶಾಮನೂರು ಅವರ ಕುಟುಂಬದಿಂದ ಸಮರ್ಥ ಶಾಮನೂರು ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸುವಂತ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಕಾಂಗ್ರೆಸ್ನಲ್ಲಿ ಇನ್ನು ಟಿಕೆಟ್ ಘೋಷಣೆ ಆಗಿಲ್ಲ. ಸಮರ್ಥ ಶಾಮನೂರು ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ? ಸದ್ಯ ಕಾಂಗ್ರೆಸ್ ನಾಯಕರು ಅವರಿಗೆ ಏನಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ? ಸದ್ಯಕ್ಕೆ ಹೇಗಿದೆ ಅಲ್ಲಿನ ಚಿತ್ರಣ?
ರಂಜಿತ್, ಬಹಳ ಪ್ರಮುಖವಾಗಿ ದಾವಣಗೆರೆ ಟಿಕೆಟ್ ಹಂಚಿಕೆ ವಿಚಾರ ರಾಜ್ಯ ಕಾಂಗ್ರೆಸ್ ಸೇರಿದಂತೆ ಹೈಕಮಾಂಡ್ಗೂ ತಲೆನೋವಾಗಿರ್ತಕ್ಕಂಥದ್ದು. ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಅಲ್ಲಿ ಮೈನಾರಿಟಿ ಮುಸ್ಲಿಂ ಸಮುದಾಯ ಜಾಸ್ತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡ ತತ್ರಗಳನ್ನ ಮೈನಾರಿಟಿ ನಾಯಕರು ಹೇಳ್ತಾ ಇದ್ದಾರೆ, ನಮಗೆ ಟಿಕೆಟ್ ಬೇಕು ಅನ್ನುವಂಥದ್ದು. ಆ ಮೇಟಿ ಕುಟುಂಬಕ್ಕೆ ಬಾಗಲಕೋಟೆಯಲ್ಲಿ ಟಿಕೆಟ್ ಈಗಾಗಲೇ ಘೋಷಣೆ ಮಾಡೋಕೆ ಸಿದ್ಧ ಆಗ್ತಾ ಇದೆ. ಅದರಲ್ಲಿ 4 ಮಕ್ಕಳ ಪೈಕಿ ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಶಾಮನೂರು ಕುಟುಂಬಕ್ಕೆ ಯಾಕೆ ಟಿಕೆಟ್ ಕೊಡ್ತಿಲ್ಲ ಅನ್ನುವಂಥ ಸಹಜ ಪ್ರಶ್ನೆಯಲ್ಲಿ ಎದ್ದೇಳ್ತಾ ಇದೆ. ಒಂದು ಸಂದೇಶವನ್ನ ಶಾಮನೂರು ಕುಟುಂಬ ಕೊಡ್ತಾ ಇದೆ, ನೀವು ನಮಗೆ ಟಿಕೆಟ್ ಕೊಡಿ ಬಿಡಿ, ಆದ್ರೆ ನಾವು ಸ್ಪರ್ಧೆ ಮಾಡೋದು ಸ್ಪಷ್ಟ ಅನ್ನುವಂಥದ್ದು ಇವತ್ತು ನಾಮಪತ್ರ ಪತ್ರ ಸಲ್ಲಿಕೆ ಮುಖಾಂತರ ಗೊತ್ತಾಗ್ತಾ ಇದೆ. ಇವತ್ತು ಸಮರ್ಥ ಅವರು ಯುಗಾದಿಯ ಪಾಡ್ಯ ದಿನವಾಗಿರೋ ಕಾರಣಕ್ಕಾಗಿ ಒಳ್ಳೆಯ ದಿನ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಸೆಟ್ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾಮಪತ್ರದಲ್ಲಿ ಒಂದು ಬಿ ಫಾರಂ ಇಲ್ಲದೆ ಈ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು ಮುಂಜಾಗ್ರತಾ ಕ್ರಮ. ಒಂದು ನಾಮಪತ್ರ ಸಲ್ಲಿಕೆ ವಿಳಂಬ ಆದ್ರೂ ಕೂಡ ಇದೊಂದು ಟಿಕೆಟ್ ಘೋಷಣೆ ಆದ ಬಳಿಕ ವಿಳಂಬ ಆದ್ರೂ ಕೂಡ ಇದೊಂದು ಸೆಟ್ ಇರುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ನೀವು ನಮಗೆ ಟಿಕೆಟ್ ಕೊಡದೆ ಹೋದ್ರೂ ಕೂಡ ನಾವು ಪಕ್ಷೇತರವಾಗಿ ಅದ್ರ ನಿಂತ್ಕೊಳ್ಳಕ್ಕೆ ರೆಡಿ ಇದ್ದೇವೆ, ತಯಾರಿದ್ದೇವೆ, ಚುನಾವಣೆಯನ್ನ ಎದುರಿಸ್ತೇವೆ, ನಾವು ಸೀಟ್ ಬಿಟ್ಕೊಡಕ್ ತಯಾರಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಒಂದು ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆಗಳು ಇದಾವೆ. ಒಂದು ವೇಳೆ ಮೈನಾರಿಟಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಶಾಮನೂರ್ ಅವರ ಕುಟುಂಬವನ್ನ ಮನವೊಲಿಸಬೇಕಾಗುತ್ತೆ, ಅವರ ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ. ಇನ್ನು ಹೊರತಾಗಿ ಕೂಡ ಸಮರ್ಥರ ಎದುರುಗಡೆ ಈಗ ಯಾರಾದರೂ ಪಕ್ಷೇತರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಂಡಾಯವಾಗಿ ಏನಾದ್ರು ಚುನಾವಣೆ ಸ್ಪರ್ಧೆ ಮಾಡಿದ್ದಾದಲ್ಲಿ ಆ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಅನ್ನ ಘೋಷಣೆ ಆದ ಬಳಿಕ ಅವರನ್ನ ಮನವೊಲಿಸಬೇಕಾಗುತ್ತೆ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಹಕರಿಸಿ ನಾಮಪತ್ರವನ್ನು ವಾಪಸ್ ಪಡೀರಿ ಅನ್ನುವಂಥದ್ದು. ಹೀಗಾಗಿ ಇವತ್ತು ಬಹುತೇಕವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಅಂತಿಮವಾಗುತ್ತೆ. ಇವತ್ತು ಸುರ್ಜೇವಾಲಾ ಅವರು ಸಿಎಂ ಡಿಸಿಎಂ ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಈ ಒಂದು ಅಂತಿಮವಾದಂತಹ ತೀರ್ಮಾನವನ್ನು ಮಾಡಿ ಆ ಟಿಕೆಟ್ ಒಂದು ಫೈನಲ್ ಯಾರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಗಮನವನ್ನು ಸೆಳೆದು ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಒಂದು ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ರಂಜಿತ್, ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ಗೆ ಟಿಕೆಟ್ ಟೆನ್ಷನ್ ಶುರುವಾಗಿದೆ. ಯಾರಿಗ್ ಕೊಡೋದು ಯಾರಿಗ್ ಬಿಡೋದು ಅನ್ನೋದು. ಸಿಎಂ ಸಭೆಯ ಬಳಿಕವೂ ಕೂಡ ಮೇಟಿ ಕುಟುಂಬದಲ್ಲಿ ಒಮ್ಮತ ಮೂಡ್ತಾ ಇಲ್ಲ, ಬಿಕ್ಕಟ್ಟು ಮುಂದುವರೆದಿದೆ. ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ಕೊಟ್ರೆ ಬಂಡಾಯ ಹೇಳೋದು ಗ್ಯಾರಂಟಿ, ಅದು ಬಿಜೆಪಿಗೆ ಪ್ಲಸ್ ಆಗಬಹುದು. ಇವತ್ತು ನಾಮಪತ್ರವನ್ನ ಮಹಾದೇವಿ ಮೇಟಿ ಸಲ್ಲಿಸ್ತಾರೆ. ಅವರ ಕುಟುಂಬದೊಳಗಡೆ ಟಿಕೆಟ್ ನಮಗ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಬಂಡಾಯ ಎದ್ದು ನಾಮಪತ್ರವನ್ನ ಮಹಾದೇವಿ ಸಲ್ಲಿಸಿದ್ರೆ ಇಲ್ಲಿ ಮಲ್ಲಿಕಾರ್ಜುನ ಮೇಟಿ ಅವ್ರ ಕತೆ, ಇವ್ರಿಗೆ ಕೊಟ್ರೆ ಅವರು, ಅವ್ರಿಗೆ ಕೊಟ್ರೆ ಇವರು. ಈ ನಿಟ್ಟಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಟುಂಬದವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರಣದಿಂದಾಗಿ ಮೇಟಿ ಕುಟುಂಬದವ್ರ ಜೊತೆಗೆ ಒಂದು ಸಭೆ ಮಾಡಿದ್ರು. ಆದ್ರೆ ಅಲ್ಲಿ ಒಮ್ಮತ ಮೂಡಿರಲಿಲ್ಲ. ಹೀಗಾಗಿ ಮಹಾದೇವಿ ಮೇಟಿಯವರು ಕೂಡ ನನಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇತ್ತ ಮಲ್ಲಿಕಾರ್ಜುನ ಮೇಟಿ ನನಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಮುಂದುವರೆದು ಯಾವ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಹಾದೇವಿ ಬಂಡಾಯದ ಸಭೆಯನ್ನ ನಡೆಸಿ ಒಮ್ಮತದಿಂದ ಇರುವಂತೆ ಸಿಎಂ ಸೂಚಿಸಿ ಕಳಿಸಿದ್ರು. ಇದಕ್ಕೆ ಅವರು ಒಪ್ಪಲಿಲ್ಲ. ಕೊನೆಯ ಪುತ್ರಿ ಮಹಾದೇವಿ, ಮೇಟಿಯವರ ಕೊನೆಯ ಪುತ್ರಿ, ಇವತ್ತು ನಾಮಪತ್ರವನ್ನ ಸಲ್ಲಿಸೋದಾಗಿ ಮಹಾದೇವಿ ಅವರು ಹೇಳಿದ್ದಾರೆ. ಇದೆಲ್ಲವೂ ಈಗ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸದ್ಯಕ್ಕೆ ಬಾಗಲಕೋಟೆಯ ಉಪಚುನಾವಣೆಯ ಕಣ ಕಾವೇರ್ತಾ ಇರೋ ಹಾಗೆ ಈಗ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರುವಂತ ಈ ಟಿಕೆಟ್ ಫೈಟ್ ಎಲ್ಲಿಗೆ ಹೋಗುತ್ತೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ನಮ್ಮ ಜೊತೆ ಈಗ ಸಂಪರ್ಕದಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಸಿದ್ದು, ಮಹಾದೇವಿ ಮೇಟಿ ಹಾಗೆ ಮಲ್ಲಿಕಾರ್ಜುನ ಮೇಟಿ ಯಾರಿಗೆ ಟಿಕೆಟ್ ಸಿಗಬಹುದು? ಮಹಾದೇವಿ ಮೇಟಿಯವರಿಗೆ ಟಿಕೆಟ್ ಸಿಗದೇ ಇದ್ರೆ ಮುಂದಿನ ನಡೆ ಏನವರದ್ದು? ಮುಖ್ಯಮಂತ್ರಿಗಳು ಏನಂತೇಳಿ ಹೇಳಿದ್ದಾರೆ ಕ್ಷೇತ್ರದಲ್ಲಿ? ರಂಜಿತ್, ಈಗಾಗಲೇ ಏನು ಬಾಗಲಕೋಟೆ ಉಪಚುನಾವಣೆ ಒಂದು ಕಾಂಗ್ರೆಸ್ ಟಿಕೆಟ್ ಕಗ್ಗಂಟಾಗಿ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಏನು HY ಮೇಟಿ ಅವರಿಗೆ 2 ಪುತ್ರರು ಮತ್ತು 2 ಪುತ್ರಿಯರು ಇದ್ದಿರೋದ್ರಿಂದ 4 ಜನರು ಕೂಡ ಪೈಪೋಟಿಯಲ್ಲಿದ್ರು. ಅದೇ ರೀತಿಯಾಗಿ ಆ ಪೈಪೋಟಿ ಮುಂದುವರೆದು ಸಾಕಷ್ಟು ಏನು ಜನರಲ್ಲಿ ಗೊಂದಲ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೋಸ್ಕರ ಏನು ಜಿಲ್ಲಾ ಒಂದು ಕಾಂಗ್ರೆಸ್ ಕಮಿಟಿಯವರು ಕೂಡ ಸಾಕಷ್ಟು ಅದನ್ನ ಕ್ಷಮನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆದ್ರೂ ಅದು ಕೈಮೀರಿ ಹೋದ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಏನು ಸಿಎಂ ಸಿದ್ದರಾಮಯ್ಯನವರು ಕೂಡ 4 ಜನರನ್ನ ಬೆಂಗಳೂರಿಗೆ ಕರೆಸಿ ಮಾತನಾಡುವಂತ ಕೆಲಸ ಮಾಡಿದ್ರು. ಮಾತನಾಡುವಂತ ಕೆಲಸದಲ್ಲಿಯೂ ಕೂಡ ಸಕ್ಸಸ್ ಆಗಿಲ್ಲ. ಹೀಗಾಗಿ ಇನ್ನೂ ಕೂಡ ಟಿಕೆಟ್ ಫೈಟ್ ಮುಂದುವರೆದಿದೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಏನು ಕೊನೆಯ ಪುತ್ರಿ ಮಹಾದೇವಿ ಮೇಟಿ ಅವರು ಇವತ್ತಿನ ದಿವಸ ಅಂತ ಸಿಎಂ ಅವರು ಹೇಳಿದ್ದಾರೆ. ಹಾಗೇನೆ ನನಗೇ ಕೊಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನು ಕೂಡ ಒತ್ತಾಯವಾಗಿ ಈಗಾಗಲೇ ಹೇಳ್ತಾ ಇದ್ದಾರೆ. ಜೊತೆಗೆ ಹಿಂದೆ ಏನು ದಿನಾಂಕವನ್ನು ಕೂಡ ಹೇಳಿದ್ರು, ನಾನು 20ನೇ ತಾರೀಕಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ
ಕಣಕ್ಕೆ ಇಳಿತೀನಿ, ಜೊತೆಗೆ ನಾನು ನಾಮಿನೇಷನ್ ಫೈಲ್ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು. ಅದೇ ರೀತಿಯಾಗಿ ಇವತ್ತೇ ನಿಮ್ಮ ಒಂದು ಮೇಟಿ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸೀಟ್ ಫೈನಲ್ ಮಾಡ್ತೀವಿ, ನೀವೆಲ್ಲ ಸೈಲೆಂಟ್ ಆಗಿರ್ಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಿಎಂ ಅವ್ರು ಹೇಳಿದ್ರು. ಆ ಪ್ರಕಾರ ಇವತ್ತು 11-12 ಗಂಟೆ ತನಕ ಕಾಯ್ತೀನಿ, ಕಾದ್ಮೇಲೆ ನಾ ಮುಂದೆ ನನ್ನ ಹೆಜ್ಜೆಯನ್ನು ನಾನು ಇಡ್ತೀನಿ ಅನ್ನುವಂತ ಮಾತನ್ನು ಈಗಾಗಲೇ ಮಹಾದೇವ್ ಮೇಟಿ ಅವರು ಹೇಳಿದ್ದಾರೆ. ಆದ್ರೆ ಒಟ್ಟಿನಲ್ಲಿ ಈ ಕಗ್ಗಂಟಾದ ಕಾಂಗ್ರೆಸ್ ಟಿಕೆಟಿನ ಒಂದು ಕಲಹದಲ್ಲಿ ಸಾಕಷ್ಟು ಸಾರ್ವಜನಿಕರು ಕೂಡ ಗೊಂದಲದಲ್ಲಿ ಯಾರಿಗಾಗುತ್ತೋ ಅನ್ನುವಂತ ಒಂದು ಗೊಂದಲದಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕೆಲ್ಲ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದು, ಇತ್ತ ಬಾಗಲಕೋಟೆಯ ಕತೆ ಹೀಗಾದ್ರೆ ಕಾಂಗ್ರೆಸ್ ಪಾಳೆಯಕ್ಕೆ ದಾವಣಗೆರೆದು ಕೂಡ ಇದೇ ಟೆನ್ಷನ್. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಟಿಕೆಟ್ ಅನ್ನ ಇನ್ನೂ ಕೂಡ ಕಾಂಗ್ರೆಸ್ ಘೋಷಿಸಿಲ್ಲ. ಉಪಚುನಾವಣೆಗೆ ಸಮರ್ಥ ಶಾಮನೂರು ಅವರು ಸ್ಪರ್ಧೆ ಮಾಡೋದು ಫಿಕ್ಸ್ ಅಂತೇಳಿ ಹೇಳ್ತಾ ಇದ್ದಾರೆ. ಇತ್ತ ಅಲ್ಪಸಂಖ್ಯಾತ ಮತಗಳು ನಮಗೆ ಈ ಬಾರಿ ನಮ್ಮ ನಾಯಕನಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ. ಇಲ್ಲಿವರೆಗೂ ಕೂಡ ನಾವು ಕಾಂಗ್ರೆಸ್ ಅನ್ನ ಬೆಂಬಲಿಸಿಕೊಂಡು ಬಂದಿದ್ವಿ, ಈಗ ಅವರ ಕುಟುಂಬದವರಿಗೆ ಮುಂದುವರಿಸುವ ಬದಲು ನಮ್ಮ ಸಮುದಾಯದವರನ್ನ ಪರಿಗಣಿಸಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಸೋದಕ್ಕೆ ಇದರ ನಡುವೆ ಸಮರ್ಥ ಶಾಮನೂರು ಈಗ ಮುಂದಾಗಿದ್ದಾರೆ. ಟಿಕೆಟ್ ಘೋಷಣೆಗೂ ಮೊದಲೇ ಸಮರ್ಥ ನಾಮಪತ್ರವನ್ನ ಸಲ್ಲಿಸ್ತಾರ, ಟಿಕೆಟ್ ಸಿಗದೇ ಇದ್ರೆ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರ, ಮುಂಜಾಗ್ರತಾ ಕ್ರಮವಾಗಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಟಿಕೆಟ್ ಘೋಷಿಸಿದ್ರೆ ಬಿ ಫಾರಂ ಜೊತೆ ಮತ್ತೆ ನಾಮಪತ್ರವನ್ನ ಸಲ್ಲಿಸುವಂತ ತೀರ್ಮಾನ ಅವರದ್ದಾಗಿದೆ. ಸಮರ್ಥ ಶಾಮನೂರು ಅವರ ಕುಟುಂಬದಿಂದ ಸಮರ್ಥ ಶಾಮನೂರು ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸುವಂತ ಸಾಧ್ಯತೆಗಳಿದ್ದಾವೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗ ಕಾಂಗ್ರೆಸ್ನಲ್ಲಿ ಇನ್ನು ಟಿಕೆಟ್ ಘೋಷಣೆ ಆಗಿಲ್ಲ. ಸಮರ್ಥ ಶಾಮನೂರು ಅವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ? ಸದ್ಯ ಕಾಂಗ್ರೆಸ್ ನಾಯಕರು ಅವರಿಗೆ ಏನಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ? ಸದ್ಯಕ್ಕೆ ಹೇಗಿದೆ ಅಲ್ಲಿನ ಚಿತ್ರಣ? ರಂಜಿತ್, ಬಹಳ ಪ್ರಮುಖವಾಗಿ ದಾವಣಗೆರೆ ಟಿಕೆಟ್ ಹಂಚಿಕೆ ವಿಚಾರ ರಾಜ್ಯ ಕಾಂಗ್ರೆಸ್ ಸೇರಿದಂತೆ ಹೈಕಮಾಂಡ್ಗೂ ತಲೆನೋವಾಗಿರ್ತಕ್ಕಂಥದ್ದು. ಒಂದು ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದು ಒತ್ತಾಯ ಒಂದು ಕಡೆ ಕೇಳಿ ಬರ್ತಾ ಇದ್ರೆ, ಇನ್ನೊಂದು ಅಲ್ಲಿ ಮೈನಾರಿಟಿ ಮುಸ್ಲಿಂ ಸಮುದಾಯ ಜಾಸ್ತಿ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒತ್ತಡ ತಂತ್ರಗಳನ್ನ ಮೈನಾರಿಟಿ ನಾಯಕರು ಹೇಳ್ತಾ ಇದ್ದಾರೆ, ನಮಗೆ ಟಿಕೆಟ್ ಬೇಕು ಅನ್ನುವಂಥದ್ದು. ಆ ಮೇಟಿ ಕುಟುಂಬಕ್ಕೆ ಬಾಗಲಕೋಟೆಯಲ್ಲಿ ಟಿಕೆಟ್ ಈಗಾಗಲೇ ಘೋಷಣೆ ಮಾಡೋಕೆ ಸಿದ್ಧ ಆಗ್ತಾ ಇದೆ. ಅದರಲ್ಲಿ 4 ಮಕ್ಕಳ ಪೈಕಿ ಒಬ್ಬರಿಗೆ ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆಗಳಿದಾವೆ. ಆದ್ರೆ ಶಾಮನೂರು ಕುಟುಂಬಕ್ಕೆ ಯಾಕೆ ಟಿಕೆಟ್ ಕೊಡ್ತಿಲ್ಲ ಅನ್ನುವಂಥ ಸಹಜ ಪ್ರಶ್ನೆಯಲ್ಲಿ ಎದ್ದೇ ಹೇಳ್ತಾ ಇದೆ. ಒಂದು ಸಂದೇಶವನ್ನ ಶಾಮನೂರು ಕುಟುಂಬ ಕೊಡ್ತಾ ಇದೆ, ನೀವು ನಮಗೆ ಟಿಕೆಟ್ ಕೊಡಿ ಬಿಡಿ, ಆದ್ರೆ ನಾವು ಸ್ಪರ್ಧೆ ಮಾಡೋದು ಸ್ಪಷ್ಟ ಅನ್ನುವಂಥದ್ದು ಇವತ್ತು ನಾಮಪತ್ರ ಸಲ್ಲಿಕೆ ಮುಖಾಂತರ ಗೊತ್ತಾಗ್ತಾ ಇದೆ. ಇವತ್ತು ಸಮರ್ಥ ಅವರು ಯುಗಾದಿಯ ಪಾಡ್ಯ ದಿನವಾಗಿರೋ ಕಾರಣಕ್ಕಾಗಿ ಒಳ್ಳೆಯ ದಿನ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದು ಸೆಟ್ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಾಮಪತ್ರದಲ್ಲಿ ಒಂದು ಬಿ ಫಾರಂ ಇಲ್ಲದೆ ಈ ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇದು ಮುಂಜಾಗ್ರತಾ ಕ್ರಮ. ಒಂದು ನಾಮಪತ್ರ ಸಲ್ಲಿಕೆ ವಿಳಂಬ ಆದ್ರೂ ಕೂಡ ಇದೊಂದು ಟಿಕೆಟ್ ಘೋಷಣೆ ಆದ ಬಳಿಕ ವಿಳಂಬ ಆದ್ರೂ ಕೂಡ ಇದೊಂದು ಸೆಟ್ ಇರುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದ್ರೆ ನೀವು ನಮಗೆ ಟಿಕೆಟ್ ಕೊಡದೆ ಹೋದ್ರೂ ಕೂಡ ನಾವು ಪಕ್ಷೇತರವಾಗಿ ಆದ್ರೂ ನಿಂತ್ಕೊಳ್ಳಕ್ಕೆ ರೆಡಿ ಇದ್ದೇವೆ, ತಯಾರಿದ್ದೇವೆ, ಚುನಾವಣೆಯನ್ನ ಎದುರಿಸ್ತೇವೆ, ನಾವು ಸೀಟ್ ಬಿಟ್ಕೊಡಕ್ ತಯಾರಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂತ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೀಗಾಗಿ ಅನಿವಾರ್ಯವಾಗಿ ಒಂದು ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆಗಳು ಇದಾವೆ. ಒಂದು ವೇಳೆ ಮೈನಾರಿಟಿಗೆ ಟಿಕೆಟ್ ಕೊಟ್ಟಿದ್ದೆ ಆದ್ರೆ ಶಾಮನೂರು ಅವರ ಕುಟುಂಬವನ್ನ ಮನವೊಲಿಸಬೇಕಾಗುತ್ತೆ, ಅವರ ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ. ಇನ್ನು ಹೊರತಾಗಿ ಕೂಡ ಸಮರ್ಥ ಅವರ ಎದುರುಗಡೆ ಈಗ ಯಾರಾದರೂ ಪಕ್ಷೇತರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಬಂಡಾಯವಾಗಿ ಏನಾದ್ರು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನ ಘೋಷಣೆ ಆದ ಬಳಿಕ ಅವರನ್ನ ಮನವೊಲಿಸಬೇಕಾಗುತ್ತೆ, ನೀವು ಕಾಂಗ್ರೆಸ್ ಪಕ್ಷಕ್ಕೆ ಸಹಕರಿಸಿ ನಾಮಪತ್ರವನ್ನು ವಾಪಸ್ ಪಡೆಯಿರಿ ಅನ್ನುವಂಥದ್ದು. ಹೀಗಾಗಿ ಇವತ್ತು ಬಹುತೇಕವಾಗಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ಅಂತಿಮವಾಗುತ್ತೆ. ಇವತ್ತು ಸುರ್ಜೇವಾಲ ಅವರು ಸಿಎಂ ಡಿಸಿಎಂ ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಈ ಒಂದು ಅಂತಿಮವಾದಂತಹ ತೀರ್ಮಾನವನ್ನು ಮಾಡಿ ಆ ಟಿಕೆಟ್ ಒಂದು ಫೈನಲ್ ಯಾರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಗಮನವನ್ನು ಸೆಳೆದು ಇವತ್ತು ಸಂಜೆ ಅಥವಾ ನಾಳೆ ಒಳಗಾಗಿ ಒಂದು ಟಿಕೆಟ್ ಘೋಷಣೆ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ರಂಜಿತ್, ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.